ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಓವರ್ಫ್ಲೋ 2ನೇ ವಾರದಲ್ಲಿ ನಾವಿದ್ದೇವೆ. ಕಳೆದ ವಾರ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಈ ವಾರ ಕೂಡ ದೇವರು ನಮಗೂ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಯಾಕೆ ಅಂತಂದ್ರೆ ನಾವು ಯಾವಾಗ ನಮ್ಮ ಜೀವಿತದಲ್ಲಿ ಏನೊಂದು ನಿರೀಕ್ಷೆ ಇಲ್ಲದವರಾಗಿರ್ತೇವೆ, ಏನೊಂದು ಕುಂದು ಕೊರತೆಯಲ್ಲಿ ನಾವಿರ್ತೇವೆ, ಆ ಒಂದು ಸಮಯದಲ್ಲಿ ನಾವು ನಂಬಿಕೆಯನ್ನ ಬಿಡದೆ ನಂಬಿಕೆಯನ್ನು ಹಿಡಿದುಕೊಂಡಿರುವಾಗ ಆ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಓವರ್ಫ್ಲೋ ಆಗ್ತದೆ. ಹಾಲೆಲೂಯ. ಏನಾಗ್ತದಂತೆ? ಓವರ್ಫ್ಲೋ ಆಗ್ತದೆ. ಏನಂತ ಹೇಳ್ಬೋದು ಅಂತ ಹೇಳುವಾಗ ನೋಡಿ, ಅರ್ಥ ಮಾಡಿಕೊಳ್ಬೇಕು. ಫೇತ್ ಓವರ್ ಯುವರ್ ಪ್ರಾಬ್ಲಮ್ಸ್ ಈಸ್ ಓವರ್ಫ್ಲೋ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಿನ್ನ ಒಂದು ಸಮಸ್ಯೆಗಳಲ್ಲಿ ಕೂಡ ನಿನ್ನ ನಂಬಿಕೆಯನ್ನು ಇಟ್ಟುಕೊಂಡಿರುವಾಗ ಅದು ನಿನಗೆ ಆಶೀರ್ವಾದವಾಗಿರ್ತದೆ, ಅದು ನಿನಗೆ ತುಂಬಿ ಹೊರಸೂಸುವಂತದ್ದಾಗಿದೆ ಎಂಬುದಾಗಿ ಈ ದಿನ ದೇವರು ನಮಗೆ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನಮ್ಮ ನಿರೀಕ್ಷೆ ಇರುವುದಿಲ್ಲ, ಯಾವಾಗ ನಮ್ಮ ಪರಿಸ್ಥಿತಿಗಳು ಸರಿಯಾಗಿರುವುದಿಲ್ಲ, ಅದೇ ಸಂದರ್ಭದಲ್ಲಿ ನಿನ್ನ ದೇವರ ಮೇಲೆ ನಿನ್ನ ನಂಬಿಕೆಯನ್ನ ಬಿಡದೆ ಇಟ್ಟುಕೊಂಡಿರುವಾಗ ದೇವರು ನಿನ್ನ ಜೀವಿತದಲ್ಲಿ ಏನಂತೆ ಖಂಡಿತವಾಗ್ಲೂ ಓವರ್ಫ್ಲೋ ಮಾಡ್ಲಿಕ್ಕಿದ್ದಾರೆ ಎಂಬುದಾಗಿ ದಿನ ದೇವರು ನಮ್ಗೆ ರಿಮೈಂಡ್ ಮಾಡ್ತಾ ಇದ್ದಾರೆ. ನಮ್ಮ ನೆನಪಿಗೆ ತರ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ನಾನು ನಿನ್ನ ಜೀವಿತದಲ್ಲಿ ಇರುವಾಗ ನಿನ್ನ ಜೀವಿತ ಏನಾಗ್ತದಂತೆ ಕೊರತೆಯಲ್ಲಿ ಇರುವುದಿಲ್ಲ, ನಿನ್ನ ಜೀವಿತ ನಿರೀಕ್ಷೆ ಇಲ್ಲದೆ ಇರುವುದಿಲ್ಲ. ಆದ್ರೆ ನಿನ್ನ ಜೀವಿತದಲ್ಲಿ ಏನಿರ್ತದಂತೆ ಸಮೃದ್ಧಿ ಇರ್ತದೆ, ಐಶ್ವರ್ಯ ಇರ್ತದೆ. ನಿನ್ನ ಜೀವಿತದಲ್ಲಿ ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳನ್ನ, ಮೇಲುಗಳನ್ನ ದೇವರು ನಿಮಗೆ ಕೊಡ್ತಾರೆ ಎಂಬುದಾಗಿ ಇದನ್ನ ದೇವರು ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಒಂದು ವಿಚಾರದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲೀಷನ ಒಂದು ಜೀವಿತದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲೀಷನು ಮಾಡುವಂತ ಒಂದು ಅದ್ಭುತದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಾಕ್ಯವನ್ನ ನಾವು ನೋಡುವಾಗ ನಮ್ಗೆ ಅರ್ಥವಾಗ್ತದೆ. ಎಲೀಷನ ಒಂದು ಸೇವಕನು ಅಂತ ಹೇಳ್ಬೋದು, ಪ್ರವಾದಿ ಮಂಡಲ ಒಂದು ಏನಂತ ಹೇಳಿ ಅವರು ಎಲೀಷ ಒಂದು ಸ್ಕೂಲ್ಸ್ ಆಫ್ ಪ್ರಾಫಿಟ್ ನ ನಡೆಸ್ತಾ ಇರ್ತಾರೆ. ಆ ಒಂದು ಸ್ಕೂಲ್ ನಲ್ಲಿ ಏನಾಗಿರ್ತದೆ, ಒಬ್ಬ ವ್ಯಕ್ತಿ ಸತ್ತು ಹೋಗಿರ್ತಾನೆ. ಎಲೀಷನ ಒಂದು ಸೇವಕನು ಅಂತ ಹೇಳ್ಬೋದು. ಅವನ ಸಂಗಡ ಇದ್ದಂತ ಒಂದು ವ್ಯಕ್ತಿ ಸತ್ತು ಹೋಗಿರುವಾಗ ಅವನೇನ್ ಮಾಡಿರ್ತಾನಂತೆ, ಊರಿನಲ್ಲಿ ಸಾಲ ಮಾಡಿ ಸತ್ತು ಹೋಗಿರ್ತಾನೆ. ಸತ್ತು ಹೋಗಿರುವಾಗ ಏನಾಗ್ತದೆ, ಸಾಲ ಕೇಳುವವರು ಬಂದು ಗಂಡನು ಸತ್ತು ಹೋಗಿದ್ದಾನೆ, ಏನ್ ಮಾಡ್ತಾನೆ, ಇಬ್ಬರು ಮಕ್ಕಳನ್ನು ಹಿಡಿದುಕೊಂಡು ಹೋಗ್ತೇನೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇರುವಾಗ ಆ ಒಂದು ಹೆಣ್ಣು ಮಗಳು ಏನ್ ಮಾಡ್ತಾಳೆ, ಎಲೀಷನ ಬಳಿ ಬಂದು ಏನ್ ಹೇಳ್ತಾಳೆ, ನನ್ನ ಗಂಡನು ಸಾಲ ಮಾಡಿ ಸತ್ತು ಹೋಗಿದ್ದಾನೆ, ಆದ್ರೆ ನನ್ನ ಸಾಲಗಾರರು ಏನ್ ಮಾಡ್ತಿದ್ದಾರೆ, ಇಬ್ರು ಮಕ್ಕಳನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕಂತ ಇದ್ದಾನೆ, ಈಗ ನೀನೇ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು ಎಂಬುದಾಗಿ ಹೇಳುವಾಗ ಎಲೀಷನು ಮಾಡುವಂತ ಅದ್ಭುತ. ಅನೇಕ ಜನರು ನಾವು ಓದಿರ್ತೀವಿ. ಇದು 2ನೇ ಅರಸುಗಳು 4ನೇ ಅಧ್ಯಾಯದಿಂದ ನಾವು ನೋಡುವಾಗ ಈ ಒಂದು ವಾಕ್ಯಗಳು ಬರ್ತದೆ. ನೋಡ್ರಿ, ವಾಕ್ಯಗಳನ್ನ ನಾನು ಓದ್ತೇನೆ. ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ಒಂದು ದಿವಸ ಪ್ರವಾದಿಯ ಮಂಡಲದಲ್ಲಿರುವ ಒಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು. ಇಲ್ಲಿ ನೋಡ್ರಿ, ನಮ್ಗೆ ಗೊತ್ತು, ಈ ಸಿಚುವೇಶನ್ ನಾವು ಅರ್ಥ ಮಾಡ್ಕೊಳ್ಳುವಾಗ ಏನಂತೆ, ಸಾಲ ಕೊಟ್ಟವರು ಬಂದು ಇಬ್ಬರು ಗಂಡು ಮಕ್ಕಳನ್ನ ತೆಗೆದುಕೊಂಡು ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ, ಆದ್ರೆ ನನ್ನ ಗಂಡನು ಸತ್ತು ಹೋಗಿದ್ದಾನೆ. ಆದ್ರೆ ನನ್ನ ಗಂಡನು ಏನಂತೆ ದೇವರಲ್ಲಿ ಭಯಭಕ್ತಿ ಉಳ್ಳಂತ ಒಂದು ವ್ಯಕ್ತಿಯಂತೆ. ಈ ಒಂದು ಮನುಷ್ಯನು ಅಂತಂದ್ರೆ ಯಾರು ಅಂತ ಹೇಳುವಾಗ, ಒಂದು ಏನಂತ ಪ್ರವಾದಿಗಳ ಮಂಡಲದಲ್ಲಿರುವಂತ ಒಂದು ಮನುಷ್ಯನು ಸತ್ತು ಹೋಗಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಅವನ ಕುಟುಂಬ ಏನ್ ಮಾಡ್ತಿದಂತೆ ಅದ್ಭುತವನ್ನ ಹೊಂದಿಕೊಳ್ತಾ ಇದೆ. ಯಾಕೆ ಅಂತಂದ್ರೆ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿಯಾಗಿದ್ದ ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಎಲೀಷನು ಏನ್ ಹೇಳ್ತಾರಂತೆ, ಆಕೆಗೆ ಏನಂತ ಹೇಳ್ತಾರಂತೆ, 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಬಹುದು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಹಾಲೆಲೂಯ. ನೋಡ್ರಿ, ನಾವು ಕಳೆದ ವಾರ ಕೂಡ ಎಲಿಯನು ಮಾಡಿದಂತ ಒಂದು ಅದ್ಭುತದಲ್ಲಿ ನಾವು ನೋಡಿಕೊಂಡ್ರಿ. ಅವ್ರ ಬಳಿ ಏನೂ ಇದ್ದಿಲ್ಲ, ಆದ್ರೆ ಅವಳ ಬಳಿ ಏನಿತ್ತು ಅಂದ್ರೆ ಒಂದು ಸ್ವಲ್ಪ ಹಿಟ್ಟಿತ್ತು, ಸ್ವಲ್ಪ ಎಣ್ಣೆ ಇತ್ತು. ಅದನ್ನ ಮಾಡಿ ನಾವು ತಿಂದು ನಾವು ಸತ್ತೋಗ್ಬೇಕು ಅಂತ ಎಲಿಯನ ಬಳಿ ಒಂದು ವಿಧವೆ ಹೇಳುವಾಗ ಎಲೀಷ ಹೇಳ್ತಾನೆ, ಅದಷ್ಟು ಮಾಡ್ಕೊಂಡ್ ಬಾ, ಅದಿಷ್ಟು ಸಾಕು. ಅದು ಏನಾಗ್ತದೆ, ಅದನ್ನ ನೀನು ಒಂದು ರೊಟ್ಟಿಯನ್ನ ನನಗೆ ಮಾಡಿಕೊಡುವಾಗ ಏನಂತೆ, ಮಳೆ ಬರುವವರೆಗೂ ದೇವರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿಟ್ಟನ್ನಾಗಲಿ ಎಣ್ಣೆಯನ್ನಾಗಲಿ ದೇವರು ಕಮ್ಮಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವಾಗ ಎಲೀಷನು ಏನ್ ಕೇಳ್ತಾ ಇದ್ದಾನೆ, ಎಲಿಯನ ಸೇವಕನಾಗಿರುವಂತ ಎಲಿಯನ ಒಂದು ಶಿಷ್ಯ ಆದಂತ ಎಲೀಷನು ಕೂಡ ಅದೇ ಒಂದು ಮಾರ್ಗದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಕೊಳ್ಬಹುದು. ಅವ್ರು ಏನ್ ಹೇಳ್ತಾರೆ, ನಿನ್ ಮನೆಯಲ್ಲಿ ಏನಿದೆ, ನಾನು ನಿನ್ಗೆ ಏನ್ ಮಾಡ್ಬೇಕಂತ ಇದೆಯಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಅಷ್ಟು ಬಿಟ್ರೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಎಂಬುದಾಗಿ ಹೇಳುವಾಗ 3ನೇ ವಚನವನ್ನ ನಾವು ನೋಡ್ಕೊಳ್ಳೋಣ. ಏನಂತ ಹೇಳುವಾಗ ನೋಡ್ರಿ, ಅರ್ಥ ಮಾಡ್ಕೊಳ್ಬೇಕು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ, ಆನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯ ಪಾತ್ರೆಗಳಲ್ಲಿ ಹುಯಿ ತುಂಬಿದವುಗಳನ್ನ ಒತ್ತಟ್ಟಿಗಿಡು ಎಂದು ಹೇಳಿದನು ಎಂಬುದಾಗಿ. ಹಾಲೆಲೂಯ. ನಾವು ಅರ್ಥ ಮಾಡ್ಕೊಳ್ಬೇಕು. ಎಲೀಷನು ಏನ್ ಹೇಳ್ತಾ ಇದ್ದಾನೆ, ಆ ಒಂದು ಹೆಂಗಸಿಗೆ, ನೀನ್ ಏನ್ ಮಾಡು,
ಹೋಗ್ಬಿಟ್ಟು ಏನ್ ಮಾಡು, ನಿನ್ನ ಮನೆಯಲ್ಲೇ ಇರುವಂತ ಒಂದು ಎಷ್ಟು ಎಣ್ಣೆ ಇದೆ ಆ ಒಂದು ಬೇರೆ ಅಕ್ಕಪಕ್ಕ ನೆರೆಹೊರೆ ಎಲ್ಲರೂ ಕೂಡ ಎಷ್ಟು ಆಗುತ್ತೋ ಅಷ್ಟು ಪಾತ್ರೆಗಳನ್ನ ನೀನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ತದಾನೆ. ಇಲ್ಲೇ ನಡೀತಾ ಇರುವಂತ ಅದ್ಭುತ ಏನಂತೆ, ಈ ಒಂದು ಹೆಂಗಸಿಗೆ ಸಾಲ ಕೇಳುವುದಕ್ಕೆ ಜನರು ಬಂದು ನಿಂತಿದ್ದಾರೆ, ಆದ್ರೆ ಈ ಹೆಂಗಸಿನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ. ಈ ಮಗಳು ಬಂದಿರುವಂತದ್ದು ಎಲ್ಲಿ ಅಂತ ಎಲೀಷನ ಬಳಿ ಬಂದಿದ್ದಾರೆ. ಎಲೀಷನ್ ಹೇಳ್ತಾರೆ ನಿನ್ನ ಹತ್ರ ಏನಿದೆ ಎಂಬುದಾಗಿ. ಅವ್ನು ಹೇಳ್ತಾರೆ ನನ್ನ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಷ್ಟೇ ನನ್ನ ಹತ್ರ ಇರೋದು ಎಂಬುದಾಗಿ. ಆದ್ರೆ ಎಲೀಷನ್ ಹೇಳ್ತಿದ್ದಾನೆ, ನೀವು ಹೋಗಿ ನೆರೆಯವರ ಹತ್ರ ಏನ್ ಮಾಡ್ಕೊಂಡು ಬಾ, ಎಷ್ಟು ಏನಾಗುತ್ತೋ ಪಾತ್ರೆಗಳಿಂದ ಅಷ್ಟೆಲ್ಲ ಪಾತ್ರೆಗಳನ್ನ ನೀನು ತೆಗೆದುಕೊಂಡು ಬಾ. ನೀನು ತೆಗೆದುಕೊಂಡು ಬಂದು ಮನೆಯಲ್ಲಿ ಬಾಗಿಲನ್ನು ಮುಚ್ಚಿ ಬಾಗಿಲಿನ ಹಿಂದೆ ಏನ್ ಮಾಡ್ರಿ, ಆ ಒಂದು ಎಣ್ಣೆಯನ್ನ, ಮಿಕ್ಕಿರುವಂತ ಎಣ್ಣೆಯನ್ನ ಎಲ್ಲಾ ಪಾತ್ರೆಗೆ ಹುಯ್ಯಕ್ಕೆ ಸ್ಟಾರ್ಟ್ ಮಾಡ್ರಿ ಎಂಬುದಾಗಿ. ಹಾಲೆಲೂಯಾ. ಈ ದಿನ ದೇವರು ನಮ್ಮ ಕೂಡ ಮಾತಾಡ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ನಿನ್ನ ಬಳಿ ಏನಿದೆ ಅದಿಷ್ಟು ಸಾಕು ಅಂತ ದೇವರಿಗೆ ಅದ್ಭುತ ಮಾಡ್ಲಿಕ್ಕೆ. ಯಾಕೆಂದ್ರೆ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಂತಂದ್ರೆ, ವಾಟ್ ಯು ಹ್ಯಾವ್, ನಿನ್ನ ಬಳಿ ಏನಿದೆ ಅದ್ರ ಮುಖಾಂತರವಾಗಿ ನಾನು ಅದ್ಭುತವನ್ನ ಮಾಡ್ತೇನೆ. ಅದ್ರ ಮುಖಾಂತರವಾಗಿ ನಾನು ನಿನ್ಗೆ ಏನ್ ಮಾಡ್ತೇನೆ, ನನ್ನ ಮಹಿಮೆಯನ್ನು ತೋರಿಸ್ತೇನೆ, ನನ್ನ ಶಕ್ತಿಯನ್ನು, ನನ್ನ ಪರಾಕ್ರಮವನ್ನು, ನನ್ನ ಬಲವನ್ನು ನಾನು ತೋರಿಸಿದ್ದೇನೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ಇದನ್ನ ನಮ್ಮ ಜೀವಿತದಲ್ಲಿ ಇಷ್ಟೇ ಇದೆಯಾ, ಇಷ್ಟೇ ಇದೆಯಾ, ಇಷ್ಟೇ ಇದೆಯಾ ಅಂತ ನೀವು ಯಾವತ್ತು ಕೂಡ ಹೇಳ್ಬೇಡ್ರಿ. ನಿಮ್ಮ ಬಳಿ ಎಷ್ಟು ಇದ್ರೂ ಕೂಡ ದೇವರಿಗೆ ಇನ್ನ ಕೊಡುವಂತ ಶಕ್ತಿ, ಸಾಮರ್ಥ್ಯ ದೇವರಲ್ಲಿ ಇದೆ ಎಂಬುದಾಗಿ ನಾವು ಯಾವತ್ತು ಕೂಡ ನಾವು ಮರಿಬಾರ್ದಾಗಿದೆ. ಹೀಗಾಗಿ ನೋಡ್ರಿ, ಆ ಮಹಿಳೆ ಹೇಳ್ತಾರೆ ನನ್ನ ಹತ್ರ ಇರೋದು ಇಷ್ಟೇ. ಅದು ಎಲೀಷನ್ ಹೇಳ್ತಾನೆ, ಹೋಗಿ ನೆರೆಯವರ ಹತ್ರ ಪಾತ್ರೆಗಳನ್ನು ತೆಗೆದುಕೊಂಡು ಬಾ ಎಂಬುದಾಗಿ. ನೋಡ್ರಿ, ಈ ಪಾತ್ರೆಗಳನ್ನು ತೆಗೆದುಕೊಂಡು ಯಾಕೆ ಬರಬೇಕು ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು. ಆ ಪಾತ್ರೆಯಲ್ಲಿಯೇ ಆ ಒಂದು ಎಣ್ಣೆಗಳನ್ನ ತುಂಬಿಸುವಂತ ಏನಂತೆ ಕಾರ್ಯ ಮಾಡುವಂಥದ್ದು. ಆ ಪಾತ್ರೆ ಇಡುವಾಗಲೇ ಆ ಪಾತ್ರೆಯಲ್ಲಿ ಎಷ್ಟು ಪಾತ್ರೆ ಇದೆ ಆ ಪಾತ್ರೆ ಎಲ್ಲ ಕೂಡ ಏನಂತೆ ಎಣ್ಣೆ ಉಯ್ದಿ 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 ಎಲ್ಲಾ ಪಾತ್ರೆಗಳು ತುಂಬುತ್ತದೆ. ಎಲ್ಲಾ ಪಾತ್ರೆಗಳು ತುಂಬಿದ ಮೇಲೆ ಅವ್ರು ಹೇಳ್ತಾರೆ ಏನಂತ ಹೇಳ್ಬಿಟ್ಟು, ಎಲ್ಲಾ ಪಾತ್ರೆಗಳು ತುಂಬಿತು ಎಂಬುದಾಗಿ. ಅವಾಗ ಎಣ್ಣೆ ನಿಂತು ಹೋಯ್ತು ಎಂಬುದಾಗಿ ನಾವು ಅದೇ ವಾಕ್ಯದಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ದೇವರು ನಮ್ಗೆ ರಿಮೈಂಡ್ ಏನ್ ಮಾಡ್ತಿದ್ರೆ, ದೇವರು ನಮ್ಮ ನೆನಪಿಗೆ ಏನ್ ತರ್ತಿದ್ದಾರೆ, ದೇವರು ನಮ್ಮ ಕೂಡ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಿನ್ನ ಹತ್ರ ಏನು ಇದೆ ದೇವರು ಅದ್ರ ಅದ್ಭುತ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಎಂಬುದಾಗಿ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಬಳಿ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನೀನು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನನ್ನ ಹತ್ರ ಇಷ್ಟಿದೆಯಾ ಅಷ್ಟೇ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದಲ್ಲ. ಅವಳು ಹೇಳ್ತಾಳೆ, ನನ್ನ ಹತ್ರ ಸ್ವಲ್ಪ ಎಣ್ಣೆ ಇದೆ, ಅಷ್ಟು ಎಣ್ಣೆ ಕುಯ್ಯುವುದಕ್ಕೆ ಬೇಕಾಗಿರುವಂತಹ ಪಾತ್ರೆಗಳು ನಿನಗೆ ಬೇಕೆಂಬುದಾಗಿ ದೇವರು ಹೇಳ್ತಾರೆ. ನೋಡ್ರಿ, ಫಸ್ಟ್ ದೇವರಿಂದ ನೀನು ಅದ್ಭುತವನ್ನ ಹೊಂದಿಕೊಳ್ಬೇಕು, ಓವರ್ ಫ್ಲೋ ಅನ್ನ ನೀನು ಹೊಂದಿಕೊಳ್ಬೇಕು ಅಂದ್ರೆ ಯು ಹ್ಯಾವ್ ಟು ಪ್ರಿಪೇರ್ ದ ಥಿಂಗ್ಸ್ ಯು ನೀಡ್ ಟು, ಏನಂತ ಹೇಳ್ಬೋದು, ಒಂದು ಓವರ್ ಫ್ಲೋ ಅಕಾಂಪ್ಲಿಷ್ ಮಾಡ್ಲಿಕ್ಕೆ, ಓವರ್ ಫ್ಲೋ ಅನ್ನ ಹೊಂದಿಕೊಳ್ಳಕ್ಕೆ ನಿನ್ನ ಬಳಿ ಏನ್ ಬೇಕೋ ಅದನ್ನ ನೀನು ಸಿದ್ಧತೆ ಮಾಡ್ಕೊಳ್ಬೇಕು ಎಂಬುದಾಗಿ ದೇವರು ಮಾತಾಡ್ತಾರೆ. ಈ ಒಂದು ಭಾಗದಿಂದ, ಈ ಒಂದು ವಿಚಾರದಿಂದ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ಕಲ್ತ್ಕೊಳ್ಳೋಣ. ನೋಡ್ರಿ, ಮೊದಲನೇದಾಗಿ ಯು ಹ್ಯಾವ್ ಟು ಪ್ರಿಪೇರ್ ದ ವೆಸಲ್ಸ್ ದಟ್ ಯು ನೀಡ್. ನಿನಗೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತ ಏನಂತ ಹೇಳ್ಬೋದು ಪಾತ್ರೆಗಳನ್ನ ನೀನು ಸಿದ್ಧಪಡಿಸ್ಕೊಳ್ಬೇಕು. ಹೌ ಕ್ಯಾನ್ ಯು ಪ್ರಿಪೇರ್ ದ ವೆಸಲ್ ಅಂತ ನೀವು ಕ್ವಶನ್ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಬಳಿ ಏನು ಒಂದು ಪಾತ್ರೆಗಳನ್ನ ನೀನು ಸಿದ್ಧಪಡಿಸ್ಕೊಳ್ತೀಯ, ದಟ್ ಮೀನ್ಸ್ ಪ್ರಿಪರೇಷನ್ ಫಾರ್ ದ ಏನಂತ ಹೇಳ್ಬೋದು ಮಿರಾಕಲ್ ಆಫ್ ಗಾಡ್, ಪ್ರಿಪರೇಷನ್ ಫಾರ್ ದ ಓವರ್ ಫ್ಲೋ. ದೇವರಿಂದ ಅದ್ಭುತವನ್ನ ಹೊಂದಿಕೊಳ್ಳಕ್ಕೆ ನೀನ್ ಏನ್ ಮಾಡ್ತಾ ಇದೆಯಂತೆ, ನೀನೊಂದು ರೂಮ್ ಅನ್ನ ನೀನು ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ, ನಿನ್ನ ಮನಸ್ಸನ್ನ, ನಿನ್ನ ಜೀವಿತವನ್ನ ನೀನು ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ ಅಂತ. ಬಿಫೋರ್ ಏನಂತ ಹೇಳ್ಬೋದು ಎನ್ಕೌಂಟರಿಂಗ್ ದ ಮಿರಾಕಲ್ ಯು ನೀಡ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ದೇವರಿಂದ ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ನೀನು ಸಿದ್ಧನಾಗಿರ್ಬೇಕು, ನೀನು ಸಿದ್ಧರಾಗಿ ನಿಂತುಕೊಳ್ಬೇಕು ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನಿನ್ನ ಬಳಿ ಏನಿದೆ ಅದರಿಂದ ದೇವರು ಮಲ್ಟಿಪ್ಲೈ ಮಾಡ್ತಾರೆ, ನಿನ್ನ ಬಳಿ ಏನಿದೆ ದೇವರು ಅದರಿಂದ ಬ್ಲೆಸ್ ಮಾಡ್ತಾರೆ, ನಿನ್ನ ಬಳಿ ದೇವರು ಏನಿದೆ ಅದರಿಂದ ದೇವರು ಓವರ್ ಫ್ಲೋ ಮಾಡ್ಲಿಕ್ಕಿದ್ದಾರೆ. ಈ ದಿನ ನಮ್ಮ ಕೈಯಲ್ಲಿ ಏನೇ ಇರ್ಬೋದು, ಆದ್ರೆ ಅದ್ರ ಮುಖಾಂತರವಾಗಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಈ ದಿನ ಅನ್ಕೊಳ್ಬಹುದು ನನ್ನ ಹತ್ರ ಇಷ್ಟೇ ಇದೆ ಎಂಬುದಾಗಿ, ಖಂಡಿತವಾಗ್ಲೂ ಅಷ್ಟೇ ಇರುವುದಿಲ್ಲ. ನೀನು ದೇವರ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನ ನೀನು ಪ್ರಿಪೇರ್ ಮಾಡಿಕೊಳ್ಳುವಾಗ ಯು ವಿಲ್ ಸಿ ಅನ್ ಓವರ್ ಫ್ಲೋ ಇನ್ ಯುವರ್ ಲೈಫ್. ಹಾಲೆಲೂಯಾ. ಅದಕ್ಕೆ ದೇವರು ನೆನಪು ಮಾಡ್ತಾ ಇದ್ದಾರೆ ನಮಗೆ ಈ ದಿನ ಹೇಳ್ತಾ ಇರೋದೇನಂತಂದ್ರೆ, ಖಂಡಿತವಾಗ್ಲೂ ನೀನು ಓವರ್ ಫ್ಲೋ ಮಾಡ್ತೀಯ ಯಾವಾಗ ನನ್ನ ಮೇಲೆ ನೀನ್ ನಂಬಿಕೆ ಇಡ್ತೀಯ, ಯಾವಾಗ ನನ್ನ ವಾಕ್ಯಗಳ ಮೇಲೆ ನಂಬಿಕೆ ಇಡ್ತೀಯ, ಯಾವಾಗ ನನ್ನ ಕುರಿತಾಗಿ ನೀನು ಚೆನ್ನಾಗಿ ತಿಳಿದುಕೊಳ್ತೀಯ, ನೀನೊಂದು ಓವರ್ ಫ್ಲೋನ ನೀನು ನೋಡ್ಲಿಕ್ಕಿದೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಇವ್ರು ಏನ್ ಮಾಡಿದ್ರು, ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಇಡ್ತಾ ಇದ್ದಾರೆ. ಅಲ್ಲಿ ಇಟ್ಟ ಮೇಲೆ ಆ ಪಾತ್ರೆಗಳು ಏನಾಗ್ತಾ ಇದೆ ಅಂತೆ, ದೇವರು ಏನ್ ಮಾಡ್ತಾ ಇದಾರೆ ಅಂತ, ಎಣ್ಣೆನ ಹುಯ್ದಿ ಎಲ್ಲಾ ಪಾತ್ರೆಗಳು ತುಂಬುವವರೆಗೂ ಆ ಎಣ್ಣೆ ಉಕ್ಕುತ್ತಾನೆ ಇತ್ತಂತೆ. ನಿನ್ನ ಜೀವಿತದಲ್ಲಿ ನಿನ್ನ ಪಾತ್ರೆಗಳನ್ನು ತೆಗೆದುಕೊಂಡು ಬರುವುದಂತಂದ್ರೆ ಇಟ್ಸ್ a symbol that you are showing faith to God that you are capable to do anything. Hallelujah. ಅದೊಂದು ಸಿಂಬಲ್ ಆಗಿದೆ ಅಷ್ಟೇ. ಆ ಪಾತ್ರೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಎ ಸಿಂಬಲ್ ದಟ್ ಶೋಸ್ ಯುವರ್ ಫೇತ್ ಇನ್ ದ ಲಾರ್ಡ್. ಅದೊಂದು ಚಿಹ್ನೆ ಆಗಿದೆ, ಅದೊಂದು ಗುರುತಾಗಿದೆ, ನಿನ್ನ ನಂಬಿಕೆ ದೇವರ ಮೇಲೆ ಒಂದು ಕಾರ್ಯ ಮಾಡ್ಲಿಕ್ಕೆ ಇದೆ ಎಂಬುದಾಗಿ. ಹಾಲೆಲೂಯಾ. ಅದಕ್ಕೆ ಅವರು ಹೆಂಗಸು ಅವ್ರ ಮಕ್ಕಳು ಪಾತ್ರೆಗಳನ್ನು ತೆಗೆದುಕೊಂಡು ಬಂದ್ರು, ಅದನ್ನ ಇಡ್ತಾ ಇರುವಾಗ ಅದ್ರಲ್ಲಿ ಎಣ್ಣೆ ತುಂಬಿಸ್ತಾ ಇದ್ರು. ಇದನ್ನ ಅರ್ಥ ಮಾಡ್ಕೊಳ್ಬೇಕು, ವಾಟ್ ಈಸ್ ದ ಸಿಂಬಲ್ ದಟ್ ಯು ಆರ್ ಹ್ಯಾವಿಂಗ್ ಇನ್ ದ ಲಾರ್ಡ್ ಎಂಬುದಾಗಿ. ದೇವರಲ್ಲಿ ನಿನಗೆ ಯಾವ ಒಂದು ಚಿಹ್ನೆ, ಯಾವ ಒಂದು ನಂಬಿಕೆ ಇದೆ ಎಂಬುದಾಗಿ ದೇವರ ಬಳಿ ನೀವು ಕೇಳುವಾಗ ಅನೇಕ ಒಂದು ವಿಚಾರಗಳಲ್ಲಿ ನಾವು ಒಂದು ವಾಕ್ಯವನ್ನ ನಾವು ಕಲ್ತ್ಕೊಳ್ಳೋಣ. ನೋಡ್ರಿ, ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಇಸ್ರಾಯೇಲರ ಜನರು ಕೆಂಪು ಸಮುದ್ರವನ್ನ ದಾಟಿ ನಡೆದುಕೊಂಡು ಬಂದ ಮೇಲೆ ಅವ್ರಿಗೆ ಎದುರುಗಡೆ ಬಂದಿದಂತದ್ದು ಏನು ಅಂತ ಹೇಳುವಾಗ ಮಾರಾ ಎಂಬುವಂತ ಒಂದು ಸ್ಥಳ.
ಆ ಒಂದು ಸ್ಥಳದಲ್ಲಿ ನೀರು ಏನಾಗಿತ್ತಂತೆ, ಕಹಿಯಾಗಿತ್ತಂತೆ. ಆ ಕಹಿಯಾದಂತ ನೀರನ್ನ ನೋಡಿದ ತಕ್ಷಣ ಜನರೆಲ್ಲ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಶೆಯ ಮೇಲೆ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಶೆಯ ಮೇಲೆ ಗುಣಗುಟ್ಟುತ್ತಾ ಇರುವಾಗಲೇ ಏನಾಯ್ತಂತೆ, ದೇವರು ಮೋಶೆಗೆ ಒಂದು ಚಿಹ್ನೆಯನ್ನ ತೋರಿಸ್ತಾರೆ. ಅದೇನು ಅಂತಂದ್ರೆ ಒಂದು ಚಿಗುರನ್ನ ತೋರಿಸ್ತಾರಂತೆ. ದಟ್ ಈಸ್ ದ ಫೇತ್. ಆ ಒಂದು ನೀರನ್ನೆಲ್ಲ ಸಿಹಿ ಮಾಡ್ಲಿಕ್ಕೆ ಮೋಶೆ ಏನ್ ಮಾಡ್ಲಿಲ್ಲ ಅಂತೆ, ಹೋಗ್ಬಿಟ್ಟು ಏನಾಗಿಲ್ಲ, ಸಕ್ಕರೆನ ತಗೊಂಡ್ ಬಂದ್ ಹಾಕಿಲ್ಲ, ಬೇರೆ ಏನೂ ತಗೊಂಡ್ ಬಂದಾಗಿಲ್ಲ. ಆ ಒಂದು ಚಿಗುರನ್ನ ಕಿತ್ತಿ ನೀರಿನಲ್ಲಿ ಹಾಕುವಾಗ ಆ ನೀರೆಲ್ಲ ಕೂಡ ಏನಾಯ್ತಂತೆ, ಸಿಹಿಯಾಗಿ ಬಿಡುತ್ತೆ ಎಂಬುದಾಗಿ. ನೋಡ್ರಿ, ನಿನ್ನ ಬಳಿ ಏನಿದೆ ಅದರಿಂದ ನೀನು ಅದ್ಭುತ ಹೊಂದಿಕೊಳ್ಬಹುದು. ಆ ಸಿಂಬಲ್ ಆಫ್ ಫೇತ್ ಕ್ಯಾನ್ ಮೇಕ್ ಅನ್ ಓವರ್ಫ್ಲೋ ಇನ್ ಯುವರ್ ಲೈಫ್. ನಿನ್ನ ಬಳಿ ಇರುವಂತ ಚಿಹ್ನೆ ನಿನಗೆ ಒಂದು ಓವರ್ಫ್ಲೋ ಆಗಿ ಮಾರ್ಪಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿಯಲ್ಲಿ ಅನೇಕ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನಮ್ಮ ಜೀವಿತದಲ್ಲಿ ಏನೂ ಇರೋದಿಲ್ಲ, ಗಾಡ್ ವಿಲ್ ಶೋ ಯು ಅಂಡ್ ಸೈನ್ ಸೊ ದಟ್ ದ ಸೈನ್ ಕ್ಯಾನ್ ಕಾಸ್ ಅನ್ ಓವರ್ಫ್ಲೋ ಇನ್ ಯುವರ್ ಲೈಫ್. ದೇವರು ನಿನಗೆ ಒಂದು ಚಿಹ್ನೆಯನ್ನ ತೋರಿಸ್ತಾರೆ. ಆ ಚಿಹ್ನೆಯ ಮುಖಾಂತರವಾಗಿ ನೀನು ಓವರ್ಫ್ಲೋ ಅನ್ನ ನೀನು ಮಾಡ್ಕೊಳ್ಬಹುದು ಎಂಬುದಾಗಿ ದೇವರು ಈ ದಿನ ಮಾತಾಡ್ತಾ ಇದ್ದಾರೆ. ನಮ್ಮ ಬಳಿ ಏನಿದೆ ಏನಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಬೇಡ. ಇಫ್ ಯು ಹ್ಯಾವ್ ಗಾಡ್ ಇನ್ ಯುವರ್ ಲೈಫ್ ವಿಲ್ ಓವರ್ಫ್ಲೋ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ನೋಡ್ರಿ, ಆ ಒಂದು ಚಿಗುರನ್ನ ತೆಗೆದುಕೊಂಡು ಅವನು ಏನ್ ಮಾಡದಂತೆ, ನೀರಿನಲ್ಲಿ ಹಾಕುವಾಗ ನೀರ್ ಪೂರ್ತಿ ಏನಾಯ್ತಂತೆ, ಆ ನೀರು ಪೂರ್ತಿ ಸಿಹಿ ಆಯ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಸತ್ಯವೇದದಲ್ಲಿ. ಮತ್ತು ಎಲೀಷನ ಒಂದು ಅದ್ಭುತಗಳನ್ನ ಕುರಿತಾಗಿ ನಾವು ವಿಚಾರಿಸುವಾಗ, ನಾವು ಅರ್ಥ ಮಾಡಿಕೊಳ್ಳುವಾಗ 4ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. 2ನೇ ಅರಸುಗಳು 4ನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಒಂದು ಏನಂತ ಹೇಳ್ಬೋದು, ಅದ್ಭುತಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಒಂದು ವ್ಯಕ್ತಿ ಏನ್ ಮಾಡ್ತಾನಂತ, ಒಂದು ಕೊಡಲಿಯನ್ನ ತೆಗೆದುಕೊಂಡು ಬರ್ತಾನೆ. ಅವನು ಬೇರೆಯವ್ರನ ಹತ್ರ ಏನ್ ಮಾಡ್ದಂತೆ, ಆ ಕೊಡಲಿನ ಈಸ್ಕೊಂಡಿದ್ದಾನೆ ಸುಮ್ನೆ. ಅದನ್ನ ತಗೊಂಡ್ ಬಂದ್ಬಿಟ್ಟು ಅದನ್ನ ಕಟ್ ಮಾಡುವಾಗ ಏನಾಯ್ತಂತೆ, ಆ ಕೊಡಲಿ ಕೈಯಿಂದ ಜಾರಿ ನೀರಿಗೆ ಬಿದ್ದೋಗುತ್ತೆ. ಅದನ್ನ ಬಿದ್ದೋಗುವಾಗ ಅವ್ನು ಏನ್ ಮಾಡ್ತಾನಂತೆ, ಅಯ್ಯೋ ನಾನು ಅದನ್ನ ಏನ್ ಮಾಡಿದೆ, ನಾನು ಕೇಳ್ಕೊಂಡು ತಗೊಂಡ್ ಬಂದಿದ್ದೆ, ನಾನು ವಾಪಸ್ ಕೊಡ್ಬೇಕಾದ್ರೆ ನೀರಿನಲ್ಲಿ ಆ ಕೊಡಲಿ ಬಿದ್ದೋಯ್ತು ಅಂತ ಹೇಳಿ ಈ ಒಂದು ಯಾರು ಎಲೀಷನ ಒಂದು ಒಂದು ಸೇವಕನು ಹೇಳುವಾಗ, ಎಲೀಷ ಬಂದು ಕೇಳ್ತಾನಂತೆ ಯಾವ ಸ್ಥಳದಲ್ಲಿ ಕೊಡಲಿ ಬಿತ್ತು ಎಂಬುದಾಗಿ. ಅವಾಗ ಅವ್ನು ತೋರಿಸ್ತಾರಂತೆ, ಇದೇ ಸ್ಥಳದಲ್ಲಿ ಕೊಡಲಿ ಬಿತ್ತು ಎಂಬುದಾಗಿ. ಆಗ ಎಲೀಷ ಏನ್ ಮಾಡ್ತಾನಂತೆ, ಒಂದು ಕೋಲನ ಮುರಿದು ಆ ಸ್ಥಳದಲ್ಲಿ ಕರೆಕ್ಟ್ ಆಗಿ ಹಾಕುವಾಗ ಆ ಒಂದು ಕೋಲ್ ಏನಿತ್ತು, ಆ ಒಂದು ಕಟ್ಟಿಗೆ ಏನಿತ್ತು, ಅದು ಕೆಳಗಡೆ ಹೋಗ್ತದಂತೆ, ಆ ಕೊಡಲಿ ಮೇಲೆ ಬರ್ತದಂತೆ. ಈ ರೀತಿಯಲ್ಲಿ ದಿಸ್ ಇಸ್ ದ ಸಿಂಬಲ್ ದಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್. ಈ ದಿನ ದೇವರು ಮಾತಾಡ್ತಾ ಇದ್ದಾರೆ, ದೇವರು ಏನ್ ಕಾರ್ಯ ಮಾಡಬಹುದು ಎಂಬುದಾಗಿ. ಆ ಕೊಡಲಿ ಮೇಲೆ ಬರ್ತದೆ, ಅದನ್ನು ತೆಗೆದುಕೊಂಡು ಏನ್ ಮಾಡ್ತಾರೆ, ಇದೇ ಕೊಡಲಿನ ನೋಡು ಎಂಬುದಾಗಿ ಕೇಳ್ತಾರಂತೆ. ಆ ರೀತಿಯಲ್ಲಿ ನಿನ್ನ ಒಳಗಡೆ ಏನು ಸಿಂಬಲ್ ಅನ್ನ ದೇವರು ತೋರಿಸ್ತಾರೆ, ಏನನ್ನ ಮಾತಾಡ್ತಾರೆ, ಯು ಆರ್ ಡೂಯಿಂಗ್ ದಟ್, ಯು ವಿಲ್ ಏನಂತ ಹ್ಯಾವ್ ಅನ್ ಓವರ್ಫ್ಲೋ ಇನ್ ಯುವರ್ ಲೈಫ್. ನೋಡ್ರಿ, ಈ ರೀತಿ ನಾವು ಸಾಕ್ಷಿಯಾದ ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬಹುದು. ಬೈಬಲ್ ನಾವು ನೋಡುವಾಗ ಅನೇಕ ವಿಚಾರಗಳಲ್ಲಿ ನಾವು ಓವರ್ಫ್ಲೋನ ನಾವು ನೋಡ್ಕೊಳ್ಬಹುದಾಗಿದೆ. ಬೈಬಲ್ ನಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಕೂಡ ವಿ ಕ್ಯಾನ್ ಸಿ ದ ಅಬಾಂಡೆಂಟ್ ಓವರ್ಫ್ಲೋ ಆಫ್ ಗಾಡ್ಸ್ ಏನಂತ ಹೇಳ್ಬೋದು, ಗ್ರೇಸ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಏದೆನ್ ತೋಟದಲ್ಲಿ ಎಲ್ಲಾ ಮುಗಿದು ಹೋಯಿತು ಎಂಬುದಾಗಿ ಈ ಸೈತಾನನು ಸರ್ಪದ ರೀತಿಯಲ್ಲಿ ಬಂದು ಏನಂತೆ ಅವಳಿಗೆ ಆ ಒಂದು ಹಣ್ಣನ್ನ ತಿನ್ನಿಸಿದಾಗ ಮುಗ್ದೋಯ್ತು, ಫಿನಿಶ್ಡ್ ಅಂತ ಹೇಳಿದಾಗ ಅದನ್ನು ಅಷ್ಟಕ್ಕೆ ಅವನು ಅಲ್ಲಿ ಸೈತಾನನು ಫಿನಿಶ್ಡ್ ಅಂತ ಹೇಳಿಲ್ಲ, ಫಿನಿಶ್ಡ್ ಅಂತ ಹೇಳಿದ್ದು ಯೇಸು ಸ್ವಾಮಿ ಕ್ರಾಸ್ ಮೇಲೆ ಅಲ್ಲಿ ಮುಖಾಂತರವಾಗಿ ಲೈಫ್, ಎಟರ್ನಲ್ ಲೈಫ್ ನ ಜೀಸಸ್ ಓವರ್ಫ್ಲೋ ಮಾಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ವಾಟ್ ಸೇಟನ್ ಟ್ರೈ ಟು ಫಿನಿಶ್ ಇನ್ ದ ಏಡನ್ ಆಫ್ ಗಾರ್ಡನ್, ಜೀಸಸ್ ಕ್ರೈಸ್ಟ್ ಫಿನಿಶ್ಡ್ ಆನ್ ದ ಕ್ರಾಸ್ ಅಂಡ್ ಸೆಡ್ ಏನಂತ ಹೇಳ್ಬೋದು, ಇಟ್ ಇಸ್ ಫಿನಿಶ್ಡ್. ಅಂಡ್ ಈ ದಿನ ನಮ್ಗೆಲ್ಲರಿಗೂ ಕೂಡ ಎಟರ್ನಲ್ ಲೈಫ್ ಕೊಟ್ಟಿದ್ದಾರೆ. ಸೈತಾನನ ಏನ್ ಮಾಡ್ತಾನೆ, ಎಲ್ಲವನ್ನ ಮುಗಿಸುವುದಕ್ಕಾಗಿ ಟ್ರೈ ಮಾಡ್ತಾನೆ, ಆದ್ರೆ ದೇವರು ಎಲ್ಲವನ್ನ ಓವರ್ಫ್ಲೋ ಮಾಡ್ಲಿಕ್ಕೆ ಯಾವಾಗೂ ಕೂಡ ಮಾಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಈ ಮುಖಾಂತರವಾಗಿ ನಮ್ಗೆ ಅರ್ಥ ಆಗ್ಬೇಕು, ನಾವು ಶಿಲುಬೆಯ ಮೇಲೆ, ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಏನಿಟ್ಟಿದ್ದೇವೆ ಅದು ಕೂಡ ಏನಾಗಿದೆ, ನಮ್ಮ ಜೀವಿತದಲ್ಲಿ ಒಂದು ಸಿಂಬಲ್ ಆಗಿದೆ ಟು ರಿಸೀವ್ ಏನಂತ ಹೇಳ್ಬೋದು, ಎಟರ್ನಲ್ ಲೈಫ್. ಶಿಲುಬೆ ಮುಖಾಂತರವಾಗಿ ನಮ್ಗೆ ಏನ್ ಬರ್ತದೆ, ಎಟರ್ನಲ್ ಲೈಫ್ ಬರ್ತದೆ. ಅದನ್ನ ನಾನು ನಂಬುವುದ್ರ ಮುಖಾಂತರವಾಗಿ ನನ್ಗೆ ಎಟರ್ನಲ್ ಲೈಫ್ ಬರ್ತದೆ. ಐ ನೀಡ್ ಟು ಬಿಲೀವ್ ಅಂಡ್ ಐ ನೀಡ್ ಟು ರಿಸೀವ್. ಫಸ್ಟ್ ಐ ನೀಡ್ ಟು ಬಿಲೀವ್, ದೆನ್ ಐ ಕ್ಯಾನ್ ರಿಸೀವ್ ದ ಎಟರ್ನಲ್ ಲೈಫ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನನ್ನ ಜೀವಿತ ಎಟರ್ನಲ್ ಆಗಿ ನಾನು ಇರಬೇಕು, ಎಟರ್ನಲ್ ಆಗಿ ನಾನು ಓವರ್ಫ್ಲೋ ಆಗ್ಬೇಕಂತಂದ್ರೆ ಯು ನೀಡ್ ಟು ಬಿಲೀವ್ ದ ಏನಂತೆ, ಬಿಲೀವ್ ದ ಕ್ರಾಸ್ ಅಂಡ್ ಯು ನೀಡ್ ಟು ರಿಸೀವ್ ದ ಸಲ್ವೇಷನ್ ಥ್ರೂ ದ ಕ್ರಾಸ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಇದನ್ನ ದೇವರು ನಮ್ಗೆ ನೆನಪಿಗೆ ತರ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ಯಾವ ಒಂದು ಸಂದರ್ಭದಲ್ಲಿ ನನ್ನ ಬಳಿ ಏನೂ ಇಲ್ಲ ಅಂತ ಅವ್ರು ಹೇಳ್ತಾರೆ, ಅವಾಗನೇ ಏನ್ ಮಾಡ್ತಾರಂತೆ, ದೇವರಲ್ಲಿ ಕಾರ್ಯ ಮಾಡ್ತಾರಂತೆ. ಯಾವ ಒಂದು ಸಂದರ್ಭದಲ್ಲಿ ಎಲೀಷನ ಹತ್ರ ಬಂದು ಆ ಒಂದು ಮಹಿಳೆ ಹೇಳ್ತಾಳೆ, ನನ್ನ ಬಳಿ ಏನಿದೆ, ಸ್ವಲ್ಪ ಎಣ್ಣೆ ಇದೆ ಅಷ್ಟೇ, ಆದ್ರೆ ಪಾತ್ರೆಗಳನ್ನ ಅವಳು ತೆಗೆದುಕೊಂಡು ಬಂದು ಅದು ತೋರಿಸ್ತದೆ ಅವ್ರಿಗೆ ಎಷ್ಟು ಪಾತ್ರೆ ತುಂಬವರೆಗೂ ಕೂಡ ಎಣ್ಣೆ ಸಿಕ್ಕಿತ್ತಂತೆ. ಆ ಮಿಕ್ಕಿರುವಂತ ಎಣ್ಣೆಗಳನ್ನ ಮಾರಿಬಿಟ್ಟು ನೀವು ಜೀವನ ಮಾಡ್ರಿ ಅಂತ ಹೇಳ್ಬಿಟ್ಟು ಎಲೀಷನು ಹೇಳುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಇಲ್ಲಿ ಇಲ್ಲಿ ಏನಂತೆ, ಒಂದು ನೀರು ಕಹಿಯಾಗಿರುವಾಗ ದೇವರು ತೋರಿಸುವ ಚಿಗುರನ್ನ ಕಿತ್ತು ಅದ್ರ ಒಳಗಡೆ ಹಾಕುವಾಗ ನೀರು ಸಿಹಿ ಆಯ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ನಾವು ನೋಡ್ಬೋದು, ನಿನ್ನ ಒಳಗಡೆ ಇರುವಂತ ಒಂದು ಸಣ್ಣ ನಂಬಿಕೆ ದೇವರಿಗಾಗಿ ದೊಡ್ಡ ಕಾರ್ಯವನ್ನ ಮಾಡಬಹುದಾಗಿದ್ರೆ
ನೀನು ಏನ್ ಮಾಡ್ಬೇಕಂತೆ, ಸದಾ ಸಿದ್ಧರಾಗಿರ್ಬೇಕಂತೆ. ನೋಡ್ರಿ, ನಾವು ನೋಡ್ಕೊಳ್ಳೋಣ. ಇದ್ದಿರ್ತದೆ ಏನಂತ ಹೇಳ್ಬೋದು, ಯೇಸು ಸ್ವಾಮಿ ಸುವಾರ್ತೆನ ಸಾರುವಾಗ ಎಲ್ಲಾ ಜನರು ಕೂಡಿದಂತ ಜನರು, ಬರೀ ಗಂಡಸರು 5,000 ಜನರು. ಆದ್ರೆ ಏನಾಗಿತ್ತಂತೆ, ಆ ಒಂದು ಸ್ಥಳದಲ್ಲಿ ಒಂದು ಚಿಕ್ಕ ಹುಡುಗನಂತೆ 5 ರೊಟ್ಟಿ 2 ಮೀನು ಬಿಟ್ರೆ ಏನೂ ಇದಿಲ್ಲ. ಆದ್ರೆ ದೇವರು ಅದನ್ನ ಏನ್ ಮಾಡಿದಂತೆ, ಎಲ್ಲೊಬ್ಬರಿಗೂ ಹಂಚಿದ್ರು. ಅದೇ ಓವರ್ ಫ್ಲೋ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಒಂದು ಸಿಂಬಲಕ್ ಒಂದು ಟ್ರಸ್ಟ್ ಏನು ಅಂತ ಹೇಳುವಾಗ ಅರ್ಥ ಮಾಡಿಕೊಳ್ಬೇಕು. ಒಂದು ಟೆಸ್ಟಿಮನಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಟೆಸ್ಟಿಮನಿ ಅಂತ, ನಿಮ್ಗೆ ದೇವರು ಏನು ವಿಚಾರವನ್ನ ತೋರಿಸ್ತಾರೋ ಆ ವಿಚಾರದ ಮುಖಾಂತರವಾಗಿ ನಿಮಗೆ ಬಿಡುಗಡೆ ಕೊಡ್ಲಿಕ್ಕೆ ದೇವರು ಸಿದ್ಧರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯಾ. ಸೊ ದೇವರ ಮಹಿಮೆಗಾಗಿ ಒಂದು ಸಾಕ್ಷಿಯನ್ನ ನಾವು ಕೇಳ್ಕೊಳ್ಳೋಣ. ಸಿಂಬಲ್ ಫೇತ್ ಅಂತಂದ್ರೆ ದೇವರು ತೋರಿಸುವಂತ ಒಂದು ಕಾರ್ಯದಲ್ಲಿ ನೀನ್ ಏನು ನಂಬಿಕೆ ಇಟ್ಟು ನೀನ್ ಮಾಡ್ತೀಯ, ಅದ್ರ ಮುಖಾಂತರವಾಗಿ ಏನು ಅದ್ಭುತವನ್ನು ಹೊಂದಿಕೊಳ್ತೀಯ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹೇಗೆ ಮೋಶೆಯು ಆ ಒಂದು ನೀರಿನಲ್ಲಿ ಚಿಗುರನ್ನ ಹಾಕುವಾಗ ಅದ್ಭುತವನ್ನ ಹೊಂದಿಕೊಂಡ್ರು, ಮತ್ತೆ ಹೇಗೆ ಎಲೀಷನು ಆ ಒಂದು ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ಕೊಡಲಿ ಬಿದ್ದು ಹೋಗಿತ್ತು ಆ ಸ್ಥಳದಲ್ಲಿ ಕೋಲನ್ನು ಹಾಕುವಾಗ ಅಲ್ಲಿ ಒಂದು ಅದ್ಭುತ ನಡೀತು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಏನು ಮಾರ್ಗವನ್ನು ತೋರಿಸ್ತಾರೆ ಅದ್ರ ಮುಖಾಂತರವಾಗಿ ನಾವು ಅದ್ಭುತವನ್ನ ಹೊಂದಿಕೊಳ್ಬಹುದು. ಅದ್ರ ಮುಖಾಂತರವಾಗಿ ನಾವು ಬಿಡುಗಡೆಯನ್ನ, ಸ್ವಸ್ಥತೆಯನ್ನ, ಅದ್ರ ಮುಖಾಂತರವಾಗಿ ನಾವು ಓವರ್ಫ್ಲೋನ ಹೊಂದಿಕೊಳ್ಬಹುದು ಎಂಬುದಾಗಿ ದೇವರು ಈ ದಿನ ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಇದ್ರ ಮುಖಾಂತರವಾಗಿ ನಮ್ಮ ಒಂದು ಫ್ಯಾಮಿಲಿ ಒಂದು ಟೆಸ್ಟಿಮನಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲವಾರು ವರ್ಷಗಳ ಕಾಲ ಒಬ್ಬರಿಗೆ ನಮ್ಮ ಒಂದು ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಅವ್ರಿಗೆ ಪ್ರತಿ ತಿಂಗಳು ಕೊಡಬೇಕಾಗಿತ್ತು. ಇದು ಪ್ರತಿ ತಿಂಗಳು ಕರೆಕ್ಟ್ ಡೇಟ್ಗೆ, ಕರೆಕ್ಟ್ ಟೈಮ್ಗೆ ಅವ್ರಿಗೆ ಆ ಒಂದು ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂದಿರುವಾಗ ನಮ್ಮ ಫ್ಯಾಮಿಲಿಯಲ್ಲಿ ಅನೇಕ ಒಂದು ಸಂದರ್ಭಗಳಲ್ಲಿ ಬೇಜಾರು ಮಾಡ್ಕೊಳ್ತಾ ಇದ್ರೆ. ಯಾಕಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಅಮೌಂಟ್ ಕೊಡುವಾಗ ಸ್ವಲ್ಪ ಇಂಟ್ರೆಸ್ಟ್ ಅಮೌಂಟ್ ಪೆಂಡಿಂಗ್ ಇರೋದ್ರಿಂದ ಇಂಟ್ರೆಸ್ಟ್ ಕೊಡಕ್ಕಾಗ್ತಿಲ್ಲ, ಈ ಕಡೆ ಅಸಲು ಕೊಡಕ್ಕಾಗದೇ ಇರೋ ರೀತಿಯಲ್ಲಿ ಸಿಕ್ಕಾಕೊಂಡಿರುವಂತ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಏನ್ ಮಾಡ್ತಾರೆ, ಬೆಳಿಗ್ಗೆ ಐತಿ ಅವ್ರಿಗೆ ಇಂಟ್ರೆಸ್ಟ್ ಅಮೌಂಟ್ ಏನು ಕೊಡ್ಬೇಕಾಗಿತ್ತು ಆ ಒಂದು ಇಂಟ್ರೆಸ್ಟ್ ಅಮೌಂಟ್ ಮೇಲೆ ಒಂದು ಬೀಗದ ಕೈ ಇಟ್ಟು ಅದಕ್ಕೆ ಹೇಳ್ತಾರೆ, ದೇವ್ರೆ ಇಲ್ಲಿಗೆ ಇವರ ಒಂದು ಇಂಟ್ರೆಸ್ಟ್ ಅಮೌಂಟ್ ಏನ್ ನಾವು ಕೊಡ್ತಾ ಇದ್ದೇವೆ, ಇವರ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ, ಇಲ್ಲಿಗೆ ನೀನು ಬೀಗ ಹಾಕಬೇಕು ಅಂತ ಅದ್ರ ಮೇಲೆ ಏನು ಅವ್ರು ಬೀಗನ ಹಾಕಿದ್ರು. ಅವತ್ತಿಂದ ಹಿಡಿದು ಬರೋ ತಿಂಗಳಿಗೆ ಏನಾಯ್ತಂತೆ, ಅಷ್ಟೊತ್ತಿಗೆ ಅವರು ಎಲ್ಲಾ ಸಾಲವನ್ನ ತೀರಿಸುವಂತ ದೇವರು ಕೃಪೆ ಮಾಡಿದ್ರು ಎಂಬುದಾಗಿ ಹೇಳ್ಬೋದಾಗಿದೆ. ನೋಡ್ರಿ, ಈ ಒಂದು ಸಾಕ್ಷಿಯನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ದೇವರು ಏನು ಒಂದು ವಿಚಾರವನ್ನ ನಿಮಗೆ ತೋರಿಸ್ತಾರೋ ಆ ವಿಚಾರವನ್ನ ನೀವು ಮಾಡುವಾಗ ಡೆಫಿನೆಟ್ ಆಗಿ ನೀವು ಏನ್ ಮಾಡ್ತೀರಾ ಅಂತ ಅದರಿಂದ ನೀವು ಬ್ರೇಕ್ ಥ್ರೂ ಅನ್ನ ನೀವು ಪಡೆದುಕೊಳ್ತೀರಾ. ಇಮಿಡಿಯೇಟ್ ಆಗಿ ಪಡೆದುಕೊಂಡಿಲ್ಲ ಅಂದ್ರೂ ಕೂಡ 1 ತಿಂಗಳು 2 ತಿಂಗಳು ಆದ್ಮೇಲೆ ನೀವು ಏನ್ ಮಾಡ್ತೀರಾ, ಅದರಿಂದ ನೀವು ಬಿಡುಗಡೆಯನ್ನ ನೀವು ಹೊಂದಿಕೊಳ್ತೀರಾ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಈ ವಿಚಾರವನ್ನ ಯಾಕೆ ದೇವರು ತೋರಿಸ್ತಾ ಇದ್ದಾರೆ ಅಂತಂದ್ರೆ, ನಿಮಗೆ ಕೂಡ ಯಾವ ವಿಚಾರಗಳಲ್ಲಿ ಬಿಡುಗಡೆ ಬೇಕು, ದೇವರು ಖಂಡಿತವಾಗ್ಲೂ ಆ ವಿಚಾರಗಳಲ್ಲಿ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವು ಕಲಿತಾ ಇರುವಂತ ವಿಚಾರ ಏನು ಅಂತಂದ್ರೆ, ಅವ್ರು ಏನ್ ಮಾಡಿದ್ರಂತೆ, ಅವರು ಸಿಂಬಲ್ ಫೇತ್ ಏನು ಅಂತಂದ್ರೆ, ಅವ್ರು ಎಷ್ಟು ಪಾತ್ರೆಗಳನ್ನ ತೆಗೆದುಕೊಂಡು ಬಂದ್ರು ಆ ಪಾತ್ರೆಯಲ್ಲಿ ಎಲ್ಲ ಕೂಡ ಎಣ್ಣೆ ತುಂಬಿಸಲ್ಪಡ್ತಾ ಎಂಬುದಾಗಿ. ನಿನ್ನ ಬಳಿ ಕೂಡ ಅದ್ಭುತವನ್ನ ಹೊಂದಿಕೊಳ್ಳಬೇಕು ಅಂತಂದ್ರೆ ನಿನ್ನ ಬಳಿ ಏನಿದೆ ಅದರ ಮುಖಾಂತರವಾಗಿ ದೇವರು ಅದ್ಭುತ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ನಿನ್ನ ಬಳಿ ಏನು ಕೊರತೆಗಳಿದೆ ಅದ್ರ ಮುಖಾಂತರವಾಗಿ ದೇವರು ಓವರ್ಫ್ಲೋ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ದಿನ ನಿನ್ನ ಜೀವಿತದಲ್ಲಿ ನೀನು ಆಶೀರ್ವಾದ ನಿಧಿ ಆಗ್ಬೇಕು, ನೀನು ದೊಡ್ಡ ಆಶೀರ್ವಾದ ನಿಧಿ ಆಗ್ಬೇಕು ಅಂತಂದ್ರೆ ದೇವರು ನಿನಗೆ ಇರುವಂತದ್ರಲ್ಲಿಯೇ ದೇವರು ನಿನ್ನನ್ನು ಓವರ್ಫ್ಲೋ ಮಾಡ್ಲಿಕ್ಕಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಓವರ್ ಫ್ಲೋ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, when enemy says it's over, God says it's an overflow. It is not over, but it is definitely an overflow ಎಂಬುದಾಗಿ. ಸೈತಾನನು ಹೇಳ್ತಾನೆ, ಎಲ್ಲವನ್ನ ನಾನು ಮುಗಿಸ್ತೇನೆ ಎಂಬುದಾಗಿ. ದೇವರು ಹೇಳ್ತಾ ಇದ್ದಾರೆ, ನಾನು ಎಲ್ಲವನ್ನ ಒಕ್ಕಿ ಹರಿಸ್ತೇನೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಯಾವ ವಿಚಾರಗಳು ಕೂಡ ಸತ್ತು ಹೋಗಿಲ್ಲ, ಯಾವ ವಿಚಾರಗಳು ಕೂಡ ಏನಾಗಿಲ್ಲ, ಮುಗಿದು ಹೋಗಿಲ್ಲ. ದೇವರು ನಿನ್ನ ಜೀವಿತದಲ್ಲಿ ಇರುವಾಗ ದೇವರು ನಿನ್ನ ಮುಖಾಂತರವಾಗಿ ಓವರ್ಫ್ಲೋ ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಯಾವ ವಿಚಾರಗಳು, ಕುಂದು ಕೊರತೆಗಳು, ಒಂದು ನಿರೀಕ್ಷೆ ಇಲ್ಲದವುಗಳು, ಪರಿಸ್ಥಿತಿಗಳು, ಬೇಜಾರುಗಳು ನಿಮ್ಮ ಜೀವಿತಗಳಲ್ಲಿ ಇದೆಯಾ, ಯಾವ ವಿಚಾರ ಕುರಿತಾಗಿ ಕೂಡ ಚಿಂತೆ ಮಾಡಬೇಡಿ. ನಮ್ಮ ದೇವರು ಸರ್ವಶಕ್ತನಾಗಿರುವಂತ ದೇವರು, ಎಲ್ಲ ಕಾರ್ಯಗಳನ್ನ ಆತನು ಏನ್ ಮಾಡ್ತಾನಂತೆ, ಮಾಡುವಂತ ಶಕ್ತನಾಗಿರುವಂತ ದೇವರು ಎಂಬುದಾಗಿ ನಮ್ಮ ನೆನಪಿಗೆ ನಾವು ತಂದುಕೊಳ್ಬೇಕೆಂಬುದಾಗಿ ದೇವರು ದಿನ ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು. ಯಾವ ಒಂದು ಸ್ಥಳದಲ್ಲಿ ಲಾಜರಸನು ಸತ್ತು ಹೋಗಿರ್ತಾನೋ, ಸತ್ತು ಹೋಗಿ 3 ದಿನ ಆಗಿರುತ್ತದೆ ಬೆಥನಿಯಲ್ಲಿ, ಆದ್ರೆ ಯೇಸು ಸ್ವಾಮಿ 3ನೇ ದಿನಕ್ಕೆ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಎಲ್ಲರೂ ಏನಂದ್ರು, ಲಾಜರಸನು ಸತ್ತು ಹೋಗಿದ್ದಾನೆ ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಿದಾರೆ, ಸತ್ತು ಹೋಗಿರುವಂತ ಲಾಜರನ ಎದ್ದೊಳ್ಳುವಂತೆ ಮಾಡ್ತಾ ಇದ್ದಾರೆ. ಅದೇ ದೇವರು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಹೇಳಿದ್ರು ಲಾಜರಸ್ ಓವರ್ ಅಂತ ಹೇಳಿ, ಆದ್ರೆ ಜೀಸಸ್ ಏನ್ ಮಾಡ್ತಾರೆ, ಅವನ ಮುಖಾಂತರವಾಗಿ ಓವರ್ ಫ್ಲೋ ಮಾಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಥಿಂಗ್ ಇಸ್ ಡೆಡ್, ಎವ್ರಿಥಿಂಗ್ ಕಮ್ಸ್ ಟು ಲೈಫ್ ವೆನ್ ಜೀಸಸ್ ಎಂಟರ್ಸ್ ಯುವರ್ ಲೈಫ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ಯೇಸು ಸ್ವಾಮಿ ತನ್ನ ಹೆಜ್ಜೆಗಳನ್ನು, ತನ್ನ ಪಾದಗಳನ್ನು ನಿನ್ನ ಜೀವಿತದಲ್ಲಿ ಇಡುವಾಗ ಯಾವ ಸಂಗತಿಗಳು ಸತ್ತು ಹೋಗಿತ್ತು ಅದು ಓವರ್ ಫ್ಲೋ ಆಗ್ತದೆ, ಅದು ಮತ್ತೆ ರಿಸರೆಕ್ಟ್ ಆಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು.
ಮಾಡ್ಕೊಳ್ಳೋಣ. ನೋಡ್ರಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಬಿಟ್ಟಾಗ ಎಲ್ಲವರು ಅಂದ್ಕೊಂಡ್ರಂತೆ ಓವರ್ ಎಂಬುದಾಗಿ. ಅದ್ರ ರಿಸರಕ್ಷನ್ ಆದಾಗನೇ ಗೊತ್ತಾಗಿದ್ದು ಏನಂತೆ, ಇಟ್ಸ್ ನಾಟ್ ಓವರ್, ಇಟ್ಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ನ್ಯೂ ಎರಾ. ಇಟ್ಸ್ ರಿಸರಕ್ಷನ್, ಇಟ್ಸ್ ಓವರ್ ಫ್ಲೋ ಆಫ್ ಎಟರ್ನಲ್ ಲೈಫ್ ಫಾರ್ ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿನ ನಂಬುವಂತ ಪ್ರತಿಯೊಬ್ಬರಿಗೆ ಏನಾಯ್ತು ಅಂದ್ರೆ ಅದು ನಿತ್ಯ ನಿರೀಕ್ಷೆಯನ್ನ ಕೊಡುವಂತದಾಗಿದೆ, ಅದು ನಿತ್ಯ ಜೀವವನ್ನ ಕೊಡುವಂತದಾಗಿದೆ ಎಂಬುದಾಗಿ. ಎಲ್ಲರೂ ಹೇಳಿದ್ರು ತೀರಿತು ಮುಗೀತು ಯೇಸು ಸ್ವಾಮಿ ಕಥೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ ಕಥೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಇದು ಹೊಸ ಒಂದು ಅಧ್ಯಾಯ, ಇದು ಹೊಸ ಒಂದು ಜನರೇಷನ್ ಎಂಬುದಾಗಿ. ಈ ದಿನ ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಇಟ್ಸ್ ನಾಟ್ ಓವರ್ ಆನ್ ದ ಕ್ರಾಸ್, ಇಟ್ಸ್ ಅನ್ ಓವರ್ ಫ್ಲೋ ಥ್ರೂ ದ ಏನಂತ ಹೇಳ್ಬೋದು, ಥ್ರೂ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯಾ. ಇಟ್ಸ್ ಅನ್ ಓವರ್ ಫ್ಲೋ ಥ್ರೂ ದ ಏನಂತ ಯೇಸು ಸ್ವಾಮಿಯ ಆ ಒಂದು ಸಮಾಧಿ ಮುಖಾಂತರ, ಯೇಸು ಎದುರು ಬಂದಿರೋದು ಮುಖಾಂತರವಾಗಿ ಹಿ ಸ್ಟಿಲ್ ಅಲೈವ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ದಿನ ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಳ್ಳೋಣ. ನೋಡ್ರಿ, ನಮ್ಮ ಜೀವಿತದಲ್ಲಿ ಓವರ್ ಫ್ಲೋ ಆಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಗಾಡ್ ವರ್ಕ್ಸ್ ಎಂಬುದಾಗಿ, ಹೇಗೆ ದೇವರು ಕಾರ್ಯ ಮಾಡ್ತಾರೆ. ನಾನು ಹೇಳಿದವಾಗ್ಲೇ ಫಸ್ಟ್ ಯು ನೀಡ್ ಟು ಪ್ರಿಪೇರ್. ಹಾಲೆಲೂಯಾ. ಮೊದಲನೇದಾಗಿ ನೀನು ಸಿದ್ಧತೆ ಮಾಡ್ಕೊಳ್ಬೇಕು. ಹೇಗೆ ಅವ್ರ ಪಾತ್ರೆಗಳನ್ನ ತೆಗೆದುಕೊಂಡು ಬಂದು ಸಿದ್ಧತೆ ಮಾಡ್ಕೊಳ್ರು, ನಿನ್ನ ಜೀವಿತದಲ್ಲಿ ನಿನಗೆ ಏನಿದೆ ಅದ್ರ ಮುಖಾಂತರವಾಗಿ ನೀನು ಸಿದ್ಧತೆ ಮಾಡ್ಕೊಳ್ಬೇಕು. ಅಂಡ್ ಸೆಕೆಂಡ್ ಈಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸಿಂಬಲಿಕ್ ಫೇತ್. ನಿನ್ನ ಒಳಗಡೆ ಇರ್ತಕ್ಕಂತ ಆ ಒಂದು ಫೇತ್ ಏನಿದೆ ಅದ್ರ ಮುಖಾಂತರವಾಗಿ ನೀನ್ ಏನ್ ಮಾಡ್ಬೇಕಂತ, ದೇವರು ಏನನ್ನ ತೋರಿಸ್ತಾರೋ ಅದನ್ನ ನೀನು ಮಾಡುವಾಗ ಯು ವಿಲ್ ರಿಸೀವ್ ಅನ್ ಬ್ರೇಕ್ ಥ್ರೂ ಎಂಬುದಾಗಿ, ಮತ್ತೆ ಅದ್ರ ಮುಖಾಂತರವಾಗಿ ಯು ವಿಲ್ ರಿಸೀವ್ ಅನ್ ಓವರ್ ಫ್ಲೋ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ನೋಡ್ರಿ, ಬೈಬಲ್ ನಾವು ನೋಡುವಾಗ ಅನೇಕ ಒಂದು ವಿಚಾರಗಳಲ್ಲಿ ನಾವು ಓವರ್ ಫ್ಲೋ ಅನ್ನ ನಾವು ನೋಡ್ಕೊಳ್ಬಹುದಾಗಿದೆ. ನೋವೇರ್ ಇನ್ ದ ಬೈಬಲ್ ಗಾಡ್ ಎಂಡ್ಸ್ ಅಂಡ್ ಸ್ಟೋರಿ ವಿಚ್ ಈಸ್ ಏನಂತ ಹೇಳ್ಬೋದು, ಏನು ಜಸ್ಟಿಫಿಕೇಶನ್ ಕೊಡ್ತಿರೋ ದೇವರು ಎಂಡ್ ಮಾಡಲ್ಲ. ಗಾಡ್ ಹ್ಯಾಸ್ ಏನಂತ ಹೇಳ್ಬೋದು, ಎವ್ರಿ ಪಾರ್ಟ್ ಆಫ್ ದ ಸ್ಟೋರಿ ಗಾಡ್ ಹ್ಯಾಸ್ ಅನ್ ಓವರ್ ಫ್ಲೋ ಎಂಬುದಾಗಿ ನೋಡ್ಕೊಳ್ಳ. ಪ್ರತಿ ಒಂದು ವಿಚಾರಗಳಲ್ಲಿ ದೇವರು ಏನ್ ಮಾಡ ಅತ್ಯಧಿಕವನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ದಿನ ನಂಬ್ತೇನೆ ಈ ವಾಕ್ಯಗಳು ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಇನ್ನು ಅನೇಕ ವಿಚಾರಗಳು ಓವರ್ ಫ್ಲೋ ಅಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಬರುವಾರ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಈ ಒಂದು ವಿಚಾರದಲ್ಲಿ ನಾವು ಇಷ್ಟೇ ಕಲಿಯುವಂತದ್ದಲ್ಲ, ಆದ್ರೆ ದೇವರು ಇದ್ರ ಮುಖಾಂತರವಾಗಿ ಅನೇಕ ವಿಚಾರಗಳನ್ನ ತಿಳಿಸಿಕೊಡಲು ಆತನು ತವಕ ಪಡ್ತಾ ಇದ್ದಾನೆ. ಆತನು ಚಿತ್ತ ಇದೆ, ಆತನು ನಮ್ಮ ಮುಖಾಂತರವಾಗಿ ಅನೇಕ ಒಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಈ ಒಂದು ಟೈಮ್ ನಲ್ಲಿ, ಈ ಒಂದು ಏನಂತ ಹೇಳ್ಬೋದು ಪೀರಿಯಡ್ ಅಲ್ಲಿ ದೇವರು ನಮ್ಮ ಜೀವಿತಗಳಲ್ಲಿ ಓವರ್ ಫ್ಲೋ ಮಾಡ್ಲಿಕ್ಕಿದ್ದಾನೆ. ವಿ ಹ್ಯಾವ್ ಟು ಗೆಟ್ ರೆಡಿ. ಈಗ ಏನು ಇಲ್ಲ ಅಂತ ಹೇಳ್ಬಹುದು, ಆದ್ರೆ ದೇವರು ಓವರ್ ಫ್ಲೋ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಬರುವಂತ ವಾರ ಈ ಟಾಪಿಕ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನಾವು ಇರುವಂತ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧ ದೇವರೇ ಸ್ವಾಮಿ, ಅಪ್ಪ ದೇವರೇ ಕರ್ತನ ಸ್ವಾಮಿ, ಅಪ್ಪ ಹೇಗೆ ಅಪ್ಪ ದೇವರೇ ಸ್ವಾಮಿ, ಅಪ್ಪ ದೇವರೇ ಒಂದು ಎಲೀಷನ ಒಂದು ಸೇವಕನ ಒಂದು ಅಪ್ಪ ಕುಟುಂಬದಲ್ಲಿ ಸ್ವಾಮಿ ಎಣ್ಣೆಯನ್ನು ಉಕ್ಕಿ ಹರಿಸಿ ದೇವರೇ ಸ್ವಾಮಿ ಅದ್ಭುತವನ್ನ ಮಾಡಿದ್ರಿ ದೇವ್ರೆ, ಅದೇ ರೀತಿಯಲ್ಲಿ ದೇವ್ರೆ ನಮ್ಮ ಜೀವಿತಗಳಲ್ಲಿ ನೀವು ಅದ್ಭುತವನ್ನ ಮಾಡ್ತೀರಪ್ಪ. ಹೇಗೆ ಅಪ್ಪ ದೇವರೇ ಸ್ವಾಮಿ, ಅಪ್ಪ ದೇವರೇ ಒಂದು ಕರ್ತನ ಅಪ್ಪ ದೇವರೇ ಒಂದು ಚಿಗುರನ್ನ ತೋರಿಸಿ ಮೋಶೆಗೆ ದೇವರೇ ಅದನ್ನ ನೀರಲ್ಲಿ ಹಾಕುವಾಗ ಅದು ಹೇಗೆ ಸಿಹಿ ಆಯ್ತೋ, ಅದೇ ರೀತಿ ಒಂದು ಸಿಂಬಾಲಿಕ್ ಫೈತ್ ಮುಖಾಂತರವಾಗಿ ಯು ಆರ್ ಗೋಯಿಂಗ್ ಟು ಡೂ ಎ ಮೈಟಿ ಮಿರಾಕಲ್ಸ್ ಓವರ್ ಫ್ಲೋ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ದೇವರೇ. ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ಹೇರಳವಾಗಿ ಆಶೀರ್ವಾದ ಮಾಡ್ರಿ. ಅವರಿಗೆ ಬೇಕಾಗಿರುವಂತಹ ಆಶೀರ್ವಾದ, ಬಿಡುಗಡೆ, ಸಮೃದ್ಧಿಯನ್ನಪ್ಪ, ಓವರ್ ಫ್ಲೋ ಅನ್ನಪ್ಪ ನೀವು ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಎಲ್ಲ ಘನಮಾನ ಮಹಿಮೆ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.